ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ನೀವು 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಮತ್ತು 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಇನ್ನು 18ನೇ ಕಂತಿನ ಹಣ ಬಂದಿಲ್ವಾ? ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ನೋಡ್ಲೇಬೇಕು. ಇದು ಒಂಥರ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಿನ್ನೆ 19ನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ, ಇನ್ನು ಉಳಿದವರಿಗೆ ಯಾಕೆ ಬಂದಿಲ್ಲ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ನಿನ್ನೆ ಏನು 2,000 ಬಂದಿದ್ಯಾ ಅಥವಾ 4,000 ಬಂದಿದ್ಯಾ, ಎಲ್ಲ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಮಾಹಿತಿ ಇದು. ಪ್ರತಿಯೊಬ್ಬರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ಒಂದ್ ಕಡೆಗೆ ಜನರಿಗಂತೂ ಸಾಕಾಗೋಗಿದೆ. ಯಾಕಪ್ಪ ಅಂತಂದ್ರೆ ಇದೇನು ಹೊಸದಲ್ಲ. ಜನರಿಗೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ಬೇಕಾದ್ರೆ 108 ತಲೆನೋವಾಗಿ ಆ ಒಂದು ಹಣ ಬರುತ್ತೆ. ಯಾಕಂದ್ರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಪ್ರತಿದಿನ ಕಾಯ್ತಾನೆ ಇರ್ತಾರೆ, ಅಕೌಂಟ್ ಅನ್ನ ಚೆಕ್ ಮಾಡ್ತಾನೆ ಇರ್ತಾರೆ, ಆದ್ರೆ ಹಣ ಬಂದಿರೋದಿಲ್ಲ. ಒಂದ್ ಕಡೆಗೆ ರಾಜ್ಯ ಸರ್ಕಾರ ನಾವು ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಒಂದ್ ಕಡೆಗೆ ನಾವು ಇದೇ ತಿಂಗಳ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ 2 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ 19ನೇ ಕಂತಿನ ಹಣ ಮತ್ತೆ 20ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಮಾರ್ಚ್ ಇಯರ್ ಎಂಡ್ ಇದು ಫೈನಾನ್ಸಿಯಲಿ ಲೆಕ್ಕ ಮಾಡ್ಬೇಕು, ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೂ ಆ ಕೆಲಸನೂ ಮಾಡಿಲ್ಲ. ಇಲ್ಲಿ ಒಂದ್ ಕಡೆಗೆ ಜನರು ಏನಪ್ಪಾ ಅಂತಂದ್ರೆ, ನೀವು ಹಣ ಕೊಡೋದಿದ್ರೆ ನೀಟಾಗಿ ಕೊಡಿ, ಇಲ್ಲಾಂದ್ರೆ ಇದನ್ನ ಕೊಡೋದನ್ನ ಬಂದ್ ಮಾಡ್ಬಿಡಿ, ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಬಹಳಷ್ಟು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ, ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಇವತ್ತು ಭಾನುವಾರ ಏಪ್ರಿಲ್ 13ನೇ ತಾರೀಕು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರ್ತಾ ಇದೆ, ಎಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಏನು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬಂದ್ರೆ ಸ್ವಲ್ಪ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗುತ್ತೆ. ಸೊ ಅದಕ್ಕಾಗಿ ಎಲ್ಲ ಜನರು ಒಂದು ಕಾಯ್ತಾನೆ ಇರ್ತಾರೆ, ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ. ಮತ್ತೆ ಕೆಲವರಿಗಂತೂ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಕೆಲವರಿಗೆ ಬ್ಯಾಂಕ್ ಕಡೆ ಪ್ರಾಬ್ಲಮ್ ಆಗಿರ್ಬೋದು, ಕೆಲವರಿಗೆ ಇನ್ನು ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು. ಈ ರೀತಿಯಾಗಿ ಕೆಲವರಿಗೆ ಹಣನ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಸೊ ಅಂತವ್ರಿಗೆ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಪ್ರತಿಯೊಬ್ಬರಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ, ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ಮೊದಲಿಗೆ ಒಂದು ಮಾಹಿತಿಯನ್ನ ಮಾತ್ರ ತಿಳಿಸ್ಕೊಟ್ಬಿಡ್ತೀನಿ. ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂದ್ರೆ, ಈಗ 18ನೇ ಕಂತಿನ ಹಣ ಆಗಿರ್ಬೋದು, 17ನೇ ಕಂತಿನ ಹಣ ಆಗಿರ್ಬೋದು, ನಿಮಗೇನಾದ್ರೂ ಬಂದಿಲ್ಲ ಅಂದ್ರೆ ಈ ಕೆಲಸಗಳನ್ನ ಕೂಡಲೇ ಇಮಿಡಿಯೇಟ್ಲಿ ಮಾಡ್ಕೊಳ್ಬೇಕು. ನೀವು ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಇಮಿಡಿಯೇಟ್ಲಿ ಅದನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಎರಡನೇದು, ಬ್ಯಾಂಕ್ ಗಳಿಗೆ ಹೋಗಿ NPCI ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ ಒಂದೇನಪ್ಪ ಅಂತಂದ್ರೆ, ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ. ನಿಮಗೆ ಯಾವ್ದು 3ರಲ್ಲಿ ಒಂದು ಕೆಲಸ ಆದ್ರೂ ನಿಮಗೆ ಸಕ್ಸಸ್ ಆಗುತ್ತೆ, ಮತ್ತೆ ಹಣ ಬಂದೇ ಬರುತ್ತೆ. ಸೊ ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇನ್ನೇನು ನಿಮಗೆ ಇದೇ ತಿಂಗಳ 20ನೇ ತಾರೀಕು 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಹೌದು ಸ್ನೇಹಿತರೆ, ಏನು ಈ ನೆಕ್ಸ್ಟ್ ವೀಕ್ ನಲ್ಲಿ ಅಂತ ಹೇಳಿದ್ರು, 20ನೇ ತಾರೀಕು ಅಂತ ಈಗ ಹೊಸ ಅಪ್ಡೇಟ್ ಬಂದಿರುವಂತದ್ದು. 20ನೇ ಕಂತಿನ ಹಣ ಇದೇ ತಿಂಗಳ 20ನೇ ತಾರೀಕು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಇನ್ನು 19ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡ್ತಾ ಇದ್ದಪ್ಪ ಅಂತಂದ್ರೆ, ನಿನ್ನೆ ಹಣ ಆಲ್ರೆಡಿ DBT ಪುಷ್ ಆಗಿರುವಂತದ್ದು. ಅಂದ್ರೆ 19ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ. ಆದ್ರೆ ಇಲ್ಲಿ ಎಷ್ಟು ಮಂದಿಗೆ ಬಂದಿದೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಬಹಳಷ್ಟು ಮಂದಿ ನನಗೆ ಹೇಳ್ತಾ ಇದ್ದಾರೆ, ಸರ್ ನಮಗೆ ಇನ್ನು 19ನೇ ಕಂತಿನ ಹಣ ಬಂದಿಲ್ಲ ಅಂತ. ಹಾಗಾದ್ರೆ ನೀವು ಜಸ್ಟ್ ವೇಟ್ ಮಾಡ್ತಾ ಇರ್ಬೇಕು. ಆಲ್ರೆಡಿ ಈಗ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇಲ್ಲಿ ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನರಿಗೆ ಮಾತ್ರ 19ನೇ ಕಂತಿನ ಹಣ ಬಂದಿದೆ. ಸೊ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಇವತ್ತ ಏಪ್ರಿಲ್ 13ನೇ ತಾರೀಕು ಭಾನುವಾರ, ಇವತ್ತ ಏನಿದೆ 19ನೇ ಕಂತಿನ ಹಣ ಆಲ್ಮೋಸ್ಟ್ 50% ಜನಗಳಿಗೆ ಬರುತ್ತಂತ ಮಾಹಿತಿ ಬಂದಿದೆ. ಯಾಕಂದ್ರೆ ಇವತ್ತು ಹಾಲಿಡೇ ಇರ್ಬೋದು, ನಿನ್ನೆ ಕೂಡ ಏನು ಇದು ಇದರ ಒಂದು ಪ್ರಾಸೆಸ್ ಅವಲೇ ಕಂಪ್ಲೀಟ್ ಆಗಿದೆ. ಯಾಕಂದ್ರೆ DBT ಪುಷ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಬ್ಯಾಂಕ್ಗಳ ವ್ಯವಹಾರ. ಇವತ್ತ ಹಣವನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅದು ನಾಳೆ ನಾಡಿದ್ದು ಬರುತ್ತೆ, ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಸೊ ಇವತ್ತ ಏನಿದೆ ಆಲ್ರೆಡಿ DBT ಪುಷ್ ಆಗಿರುವಂತ 19ನೇ ಕಂತಿನ ಹಣ ಇವತ್ತ ಪ್ರತಿಯೊಬ್ಬರ ಖಾತೆಗೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ 19ನೇ ಕಂತಿನ ಹಣ. ಇದ್ರ ಜೊತೆಗೆ ಕೆಲವರಿಗೆ ಮಧ್ಯದಲ್ಲಿ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಅಂತವ್ರಿಗೆ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಅನ್ನೋದು ಇಲ್ಲ ಅನ್ನೋದನ್ನ ಮಾಹಿತಿ ಕೊಟ್ಟಿಲ್ಲ. ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಬಂದಿರುವಂತದ್ದು. ಹಾಗಾದ್ರೆ ಪ್ರತಿಯೊಬ್ರು ನೀವು ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಗೆ 19ನೇ ಕಂತಿನ ಹಣ ಬರ್ಬೋದು, ಜಮಾ ಆಗುತ್ತೆ. ಮತ್ತೆ ಅತಿ ಶೀಘ್ರದಲ್ಲಿ 20ನೇ ಕಂತಿನ ಹಣ ಕೂಡ ಬರುತ್ತೆ. ಆ ಒಂದು ಹೊಸ ಅಪ್ಡೇಟ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ.